ನಮಸ್ಕಾರ ವೀಕ್ಷಕರೇ. ಹಲೋ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸೌಮ್ಯ. ಆರೋಗ್ಯ ಅನ್ನೋದು ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್. ಆರೋಗ್ಯ ಇಲ್ಲ ಅಂದ್ರೆ ಜೀವನದಲ್ಲಿ ಏನ್ ಮಾಡೋದಕ್ಕೂ ಸಾಧ್ಯವಿಲ್ಲ. ಆದ್ರೆ ನಾವು ಮಾಡೋದು ತಪ್ಪೇನಪ್ಪಾ ಅಂದ್ರೆ ನಾವು ಮೆಡಿಸಿನ್ಗೆ ಅಡಿಕ್ಟ್ ಆಗಿರ್ತೀವಿ. ಒಂದು ಸಣ್ಣ ತಲೆನೋವು ಬಂದ್ರೂ ಕೂಡ ಟ್ಯಾಬ್ಲೆಟ್ ಅನ್ನ ತಗೊಳ್ತೀವಿ. ಹೊಟ್ಟೆ ನೋವು ಬಂದ್ರೂ ಕೂಡ ಟ್ಯಾಬ್ಲೆಟ್ ಅನ್ನ ತಗೊಂಡು ನಮ್ಮ ಜೀವನ ಪೂರ್ತಿ ಮೆಡಿಸಿನ್ಗೆ ಅಡಿಕ್ಟ್ ಆಗಿರ್ತೀವಿ. ಆದ್ರೆ ಔಷಧ ಇಲ್ಲದೆ ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು ಅಂದ್ರೆ ನೀವು ನಂಬ್ತೀರಾ? ಹೌದು. ಇವತ್ತು ಔಷಧ ರಹಿತ ಚಿಕಿತ್ಸೆಯ ಬಗ್ಗೆ ಮಾತಾಡ್ತೀವಿ. ಇದರ ಬಗ್ಗೆ ವಿಶೇಷವಾಗಿ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ನ ಹೀಲಿಂಗ್ ಥೆರಪಿಸ್ಟ್, ಡ್ರಗ್ಲೆಸ್ ಥೆರಪಿಸ್ಟ್ ಮತ್ತು ಹೋಲಿಸ್ಟಿಕ್ ಹೀಲರ್ ಆದಂತಹ ಡಾಕ್ಟರ್ ಪೂರ್ವಿ ಜಯರಾಜ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪೂರ್ವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಹಾಗೆ ಈ ಕಾಯಿಲೆಯಿಂದ ಬಳಲಿ ಡ್ರಗ್ಲೆಸ್ ಥೆರಪಿಯ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಮುಕ್ತಿಯನ್ನು ಹೊಂದಿದಂತಹ ಗಾಯತ್ರಿ ವೇಣುಗೋಪಾಲ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರೇ, ಇದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಡ್ರಗ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಒಂದು ವಿಡಿಯೋನ ನೋಡ್ಕೊಂಡ್ಬರೋಣ. ಈ ಜೀವನ ಸುಂದರ, ಆರೋಗ್ಯಕರ ಜೀವನ ಜೀವನದ ಅವಶ್ಯಕತೆ. ಮಾನಸಿಕ ಸ್ಥೀಮಿತವನ್ನ ಹೆಚ್ಚಿಸಿಕೊಳ್ಳಲು ಇದು ಸಹಕಾರಿ. ಅಷ್ಟೇ ಅಲ್ಲ, ನಿಮ್ಮ ದೇಹ ಮತ್ತು ಆತ್ಮಕ್ಕೆ ಉತ್ತೇಜನ ಕೊಡುವುದೇ ಆರೋಗ್ಯಕರ ಜೀವನ. ಡಾಕ್ಟರ್ ಪೂರ್ವಿ ಜಯರಾಜ್ ಆಧ್ಯಾತ್ಮಿಕ ಗುರು. ಪರ್ಯಾಯ ಔಷಧಿ, ಹೋಲಿಸ್ಟಿಕ್ ಹೀಲಿಂಗ್ ಮತ್ತು ಥೆರಪಿಯ ಬಗ್ಗೆ ಸುಮಾರು 80 ರೀತಿಯ ಹೀಲಿಂಗ್ಗಳನ್ನ ಆಳವಾಗಿ ಅರಿತಿರುವವರು ಡಾಕ್ಟರ್ ಪೂರ್ವಿ ಜಯರಾಜ್. ಇವರು ಔಷಧರಹಿತ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಸಂಶೋಧನೆಯನ್ನ ಮಾಡುತ್ತಾ ವಿಶ್ವದಾದ್ಯಂತ ಇದರ ಕಾರ್ಯಗಳನ್ನ ನಡೆಸಿದ್ದಾರೆ. ಸಮೃದ್ಧಿ ಔಷಧರಹಿತ ಚಿಕಿತ್ಸೆಯಿಂದ ಬಹಳಷ್ಟು ಜನರ ಜೀವನವನ್ನ ಬದಲಿಸುವತ್ತ ಯಶಸ್ಸು ಕಂಡಿದೆ. ನಮ್ಮ ಕೆಪಾಸಿಟಿನ ಮೀರಿರೋ ಶಕ್ತಿ ನಮ್ಮಲ್ಲಿ ಬರುತ್ತೆ. ಇದೆಲ್ಲ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಇಲ್ಲಿ ಜನರಿಗೆ ತಮ್ಮ ಒಳಗಿರುವ ಶಕ್ತಿಯಿಂದಲೇ ಅವರಿಗೆ ಬಾಧಿಸುತ್ತಿರುವಂತಹ ತೊಂದರೆಗಳಿಂದ ನಿವಾರಣೆ ಸಿಗುತ್ತೆ ಎಂಬುದು ಅರಿವಿಗೆ ಬರುತ್ತೆ. ಎಲ್ಲ ಕಡೆ ಹೋಗಿ ಏನೇ ಅದು ಪ್ರಯತ್ನ ಆಗಲಿಲ್ಲ. ಅದು ಇಲ್ಲಿ ಬಂದ ಮೇಲೆ ನಾವು ಸಂಪೂರ್ಣ ಗುಣ ಆಗಿದ್ದೀವಿ. ಅದು ಸಮೃದ್ಧಿ ಸೆಂಟರಿಂಗ್ ನನಗೆ ಒಳ್ಳೆಯದಾಗಿದೆ. ಅವರಿಗೆ ಡಾಕ್ಟರ್ ಪೂರ್ವಿ ಅವರಿಗೆ ನನ್ನ ಮತ್ತು ಸಮೃದ್ಧಿ ಹೀಲಿಂಗ್ ಸೆಂಟರ್ಗೆ ನನ್ನ ಅಭಿನಂದನೆಗಳು. ಡಾಕ್ಟರ್ ಪೂರ್ವಿ ಜಯರಾಜ್ ಬಹಳಷ್ಟು ಹೀಲಿಂಗ್ ಥೆರಪಿಗಳನ್ನ ವಿದೇಶದಲ್ಲಿ ಕಲಿತು ಭಾರತೀಯರಿಗೂ ಇದರ ಉಪಯೋಗವಾಗಲಿ ಅನ್ನೋದೇ ಅವರ ಆಶಯ. Completely relax. How would you like to define the journey of your career of this lifetime? What terms defines your journey of working, of being a teacher? ದೀರ್ಘವಾದ ಉಸಿರಾಟಗಳನ್ನ ಆಡಿ ಒಂದೊಂದು ಉಸಿರು ತಗೊಂಡಾಗೋ ಒಂದೊಂದು ಉಸಿರು ಬಿಟ್ಟಾಗೋ ದೇಹ ಹಗೂರ ಆಗ್ತಾ ಇದೆ, ಮನಸ್ಸು ವಿಶ್ರಾಂತಿ ಪಡಿತಾ ಇದೆ ಅಂತ ಅನ್ಕೋ. So I would want to thank Samriddhi and Mrs. Purvi Jayaraj, who's my holistic healer, and I also belovedly call her sensei because of all her education that she's had, and she's constantly guided me. So I really want to thank Samriddhi. I want to thank Mrs. Purvi Jayaraj for bringing or I would say for transforming my life. So thank you so much. ಡಾಕ್ಟರ್ ಪೂರ್ವಿ ಜಯರಾಜ್ ಸಮೃದ್ಧಿ ಔಷಧರಹಿತ ಚಿಕಿತ್ಸಾಲಯದ ಸಂಸ್ಥಾಪಕಿ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ತಮ್ಮ ಅನಾರೋಗ್ಯಕ್ಕೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ಎಲ್ಲರಿಗೂ ಇಂಥ ಔಷಧರಹಿತ ಚಿಕಿತ್ಸೆ ಬಗ್ಗೆ ಅರಿವು ಮೂಡಿಸಬೇಕು ಅನ್ನೋದೇ ಡಾಕ್ಟರ್ ಪೂರ್ವಿ ಜಯರಾಜ್ ರವರ ಕಳಕಳಿ. ನಮ್ಮ ಪ್ರಾಚೀನ ಭಾರತದ ಹಲವಾರು ಆರೋಗ್ಯದ ಸೂತ್ರಗಳಲ್ಲಿ ಉಲ್ಲೇಖ ಆಗಿರುವಂತಹ ಔಷಧರಹಿತ ಚಿಕಿತ್ಸೆ ಒಬ್ಬ ಮನುಷ್ಯನ ಒಳಮನಸ್ಸಿನ ಮೂಲಕನೇ ತನ್ನ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಸಾಮರ್ಥ್ಯ.
ತಮ್ಮ ದೇಹದಲ್ಲೇ ಇರುವಂತಹ ಆತ್ಮದ ಶಕ್ತಿ ಅಥವಾ ಚೈತನ್ಯವನ್ನ ಉಪಯೋಗಿಸಿಕೊಂಡು ಮಾನಸಿಕ ದೈಹಿಕ ಸಮಸ್ಯೆಗಳಿಂದ ಹೊರಗಡೆ ಬರುವಂತಹ ಒಂದು ಸಾಮರ್ಥ್ಯ, ಅಥವಾ ಪ್ರಕೃತಿಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ತಮ್ಮಲ್ಲಿರುವಂತಹ ಹಲವಾರು ನಿಗೂಢ ಸಮಸ್ಯೆಗಳಿಂದ ಹೊರಗಡೆ ಬರೋಕೆ ಸಾಧ್ಯ ಇರುವಂತಹ ಒಂದು ಸಾಮರ್ಥ್ಯದ ಬಗ್ಗೆ ಹಲವಾರು ಮೂಢನಂಬಿಕೆಗಳು ನಮ್ಮ ಸಮಾಜದಲ್ಲಿ ಅನ್ಫಾರ್ಚುನೇಟ್ಲಿ ಇದೆ. ಆದ್ರೆ ಈ ಒಂದು ಔಷಧರಹಿತ ಚಿಕಿತ್ಸೆ ಅಥವಾ ಹೋಲಿಸ್ಟಿಕ್ ಹೀಲಿಂಗ್, ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ನಾವೇನು ಇಂಗ್ಲಿಷ್ ಅಲ್ಲಿ ಕರಿತೀವಿ, ಈ ಚಿಕಿತ್ಸೆಯಲ್ಲಿ ಈ ತರದ ಯಾವುದು ನಿಗೂಢ ಅಥವಾ ಯಾವುದೋ ಒಂದು ಚಮತ್ಕಾರವನ್ನು ಬಳಸ್ಕೊಂಡು ಮಾಡುವಂತಹ ಅಂಶ ಏನೂ ಅಲ್ಲ. ಚಮತ್ಕಾರ ನಿಜವಾಗ್ಲೂ ಇದ್ರಲ್ಲಿದ್ರೆ ಅದು ಒಬ್ಬ ಮನುಷ್ಯನ ಒಳಮನಸ್ಸಿನ ಶಕ್ತಿ. ಡಾಕ್ಟರ್ ಪೂರ್ವಿ ಜಯರಾಜ್ ಸದಾ ಅವಶ್ಯಕತೆ ಇರುವವರ ಸಹಾಯಕ್ಕೆ ನಿಲ್ಲುವ ಜೀವ. ನಮ್ಮಲ್ಲಿರುವಂತಹ ದೈಹಿಕ, ಮಾನಸಿಕ ಅಥವಾ ಆಧ್ಯಾತ್ಮಿಕ ಸಮಸ್ಯೆಯಿಂದ ಸುಲಭವಾಗಿ ಹೊರಬರಲು ಸಾಧ್ಯ ಇದೆ. ಇಲ್ಲಿ ಎಷ್ಟು ಮಟ್ಟಿಗೆ ನಾವು ನಮ್ಮಲ್ಲೇ ಇರುವಂತಹ ಆತ್ಮದ ಶಕ್ತಿಯನ್ನು ನಂಬ್ತೀವಿ ಅನ್ನೋದು ಪ್ರಶ್ನೆ. ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಸಾಕಷ್ಟು ಸತಿ ನಮ್ಮ ಒಳಮನಸ್ಸನ್ನ ಅಥವಾ ಪ್ರತಿ ಕ್ಷಣನೂ ನಮ್ಮ ಆತ್ಮದ ಶಕ್ತಿಯನ್ನು ಉಪಯೋಗಿಸಿದ್ರೂ ಕೂಡ ಆ ಶಕ್ತಿ ನಮ್ಮಲ್ಲಿರುವಂತಹ ದೈಹಿಕ ಕಾಯಿಲೆಗಳನ್ನ ಹೊರಗಡೆ ಹಾಕೋಕೆ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ನಂಬೋಕೆ ನಾವೆಲ್ಲೋ ಒಂದ್ ಕಡೆ ಹಿಂದೇಟಾಗ್ತಾ ಇದೀವಿ. ಆದರೆ ಈ ಒಂದು ಅಗಾಧವಾದ ಶಕ್ತಿಯನ್ನ ಸ್ವಲ್ಪ ಮಟ್ಟಿಗೂ ಕೂಡ ಉಪಯೋಗಿಸ್ಕೊಂಡ್ರೆ ಚಮತ್ಕಾರಿಯುತವಾದ ಬದಲಾವಣೆಗಳನ್ನ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ಹಾಗೂ ನಮ್ಮ ಸುತ್ತಮುತ್ತ ಇರೋ ವಾತಾವರಣದಲ್ಲೂ ಕೂಡ ಖಡಾಖಂಡಿತವಾಗೂ ನಾವು ಗಮನಿಸಬಹುದು. ಜನರು ತಮ್ಮ ಚಿಕಿತ್ಸೆಯ ಉಪಯೋಗಗಳನ್ನ, ಅದ್ಭುತವಾದ ಪ್ರೇರಣೆಯ ಅನುಭವಗಳನ್ನ ಹಂಚಿಕೊಂಡಿರುವ ಕಥೆಗಳು ಸಾವಿರಾರು ಸಂಖ್ಯೆಯಲ್ಲಿವೆ. ಹೌದು, ಸಮೃದ್ಧಿ ನಿಮ್ಮ ಒಳಿತಿಗಾಗಿ ಕೆಲಸ ಮಾಡುತ್ತಿರುವಂತಹ ಸಂಸ್ಥೆ ಡಾಕ್ಟರ್ ಪೂರ್ವಿ ಆರೋಗ್ಯಕರ ಜೀವನದೆಡೆಗೆ ನಡೆಸುವ ಬೆಳಕು. ನಿಮ್ಮ ಮನಸ್ಸೇ ವೈದ್ಯ. ನಿಮ್ಮ ದೇಹ ಯಾವುದೇ ಔಷಧವಿಲ್ಲದೆ ಗುಣಮುಖವಾಗುವಂತಹ ಶಕ್ತಿ ಹೊಂದಿದೆ. ಅದ್ಭುತವಾದ ಆರೋಗ್ಯಕರ ಜೀವನಕ್ಕೆ, ಖುಷಿಭರಿತ ಜೀವನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತು ವಿಡಿಯೋನ ನೋಡಿದ್ರಿ, ನಮ್ಮ ಮನಸ್ಸು ಎಲ್ಲದಕ್ಕೆ ಮೂಲ ಕಾರಣ ಅನ್ನೋದನ್ನ ಈ ವಿಡಿಯೋದಿಂದನೇ ನಾವು ತಿಳ್ಕೊಳ್ಬಹುದು. ಎನಿವೇಸ್, ಪೂರ್ವಿ ಜಯರಾಜ್ ಅವರು ನಮ್ಮ ಜೊತೆಲಿ ಇದ್ದಾರೆ, ಬನ್ನಿ ಅವರನ್ನ ನೇರವಾಗಿ ಮಾತಾಡ್ಸೋಣ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀರಾ ಪೂರ್ವಿ ಅವರೇ? ತುಂಬಾ ಜನ ಔಷಧಯುಕ್ತ ಚಿಕಿತ್ಸೆ ಅಂದ ತಕ್ಷಣ ನೆಗೆಟಿವ್ ಎನರ್ಜಿ ರಿಮೂವಲ್ ಅಥವಾ ಅದ್ರ ಬಗ್ಗೆ ಇರುವಂತಹ ಆತಂಕದ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಹೇಳ್ತಾರೆ, ನಂಗೆ ನೆಗೆಟಿವ್ ಎನರ್ಜಿ ಇನ್ಫ್ಲುಯೆನ್ಸ್ ಆಗಿದೆ, ನನ್ನ ಒಳಗಡೆ ಏನೋ ಇದೆ, ಅಥವಾ ನನಗೆ ಕೆಲವೊಂದು ವಿಚಿತ್ರವಾದ ಅನುಭವ ಆಗ್ತಾ ಇರೋದ್ರಿಂದ, ಅಡೆತಡೆಗಳಾಗ್ತಾ ಇರೋದ್ರಿಂದ, ಜೀವನದಲ್ಲಿ ಸಕ್ಸಸ್ ಇಲ್ಲದೆ ಇರೋದ್ರಿಂದ, ಏನೋ ನಿಗೂಢವಾದ ಶಕ್ತಿಯಿಂದನೇ ಇದು ಆಗ್ತಾ ಇದೆ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳಿ ತುಂಬಾ ಅದರಿಂದ ಒಂಥರ ಓವರ್ ಪವರ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ದೇ ಆರ್ ಸೋ ಡೀಪ್ಲಿ ಸಬ್ಜೆಕ್ಟೆಡ್ ಟು ದಟ್ ಫಿಯರ್. ಆಗ ನಾವು ಅವ್ರನ್ನ ಸ್ವಲ್ಪ ಹಾಗೆ ಇನ್ನರ್ ಲೇಯರ್ಸ್ ಅಲ್ಲಿ, ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಮಾತಾಡ್ಸಕ್ ಶುರು ಮಾಡಿದಾಗ ಒಂದು ಮಾಹಿತಿ ಹೇಳ್ತಾರೆ ತುಂಬಾ ಜನ. ನಿಮಗೆ ಇದು ಹೇಗೆ ಗೊತ್ತಾಯ್ತು? ಯಾವುದೋ ನೆಗೆಟಿವ್ ಎನರ್ಜಿಯಿಂದ ನಿಮ್ ಲೈಫಲ್ಲಿ ಇಷ್ಟೆಲ್ಲ ತೊಂದರೆ ಆಗೋಗಿದೆ, ಅಥವಾ ಕಾಯಿಲೆ ಬಂದಿದೆ, ಅಥವಾ ಸಮಸ್ಯೆ ಬಂದಿದೆ ಅಂದಾಗ ಅವರು ಒಂದು ಮಾತು ಹೇಳ್ತಾರೆ, ನನಗೆ ತುಂಬಾ ಪರಿಚಯ ಇರೋರು, ತುಂಬಾ ಫೇಮಸ್ ಇರೋರು, ತುಂಬಾ ಟಿವಿಲಿ ಬರೋರು, ಅಥವಾ ನಮ್ಗೆ ಯಾರೋ ರೆಫರ್ ಮಾಡಿರೋರು, ನನ್ನ ಬೆಸ್ಟ್ ಫ್ರೆಂಡ್ ಯಾರನ್ನೋ ರೆಫರ್ ಮಾಡಿರೋ ಹತ್ರ ಹೋದಾಗ ನಿನಗೆ ಈ ತರದೊಂದು ಇನ್ಫ್ಲುಯೆನ್ಸ್ ಇದೆ, ಅಥವಾ ಆಗಿದೆ, ಅಥವಾ ಈ ತರದೊಂದು ವಿಕ್ಟಿಮ್ ಆಗಿದ್ದೀರಾ ಅಂತ ಹೇಳಿದ್ರು. ಆದ್ರಿಂದ ನಾನು ಅದನ್ನ ಗಾಢವಾಗಿ ನಂಬಿದ್ದೀನಿ. ಆ ನಂಬಿಕೆಯಿಂದ ಅವತ್ತಿಂದ ಅವರಿಗೆ ಭಯ ಡೆವಲಪ್ ಆಗಿರುತ್ತೆ. ಸೊ ಇಲ್ಲಿ ಅದು ಇದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ನಮ್ಮಲ್ಲಿ ನೆಗೆಟಿವ್ ಎನರ್ಜಿ, ನಮ್ ನೆಗೆಟಿವ್ ಥಾಟ್ಸ್ ಇಂದಾನೇ ನಮ್ಗೆ ನೆಗೆಟಿವಿಟಿ ಆಗಿರ್ಬೋದು, ನಮ್ದೇ ಆಂಗ್ಸೈಟಿ ಇರ್ಬೋದು, ನಾವ್ ಹೇಗೆ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದೀವಿ ಅದೇ ನಮ್ಗೆ ಸಮಸ್ಯೆ ಕೊಡ್ತಾ ಇರಬಹುದು. ನಾವು ಬೇರೆಯವ್ರ ಬಗ್ಗೆ ಹೇಗೆ ಆಲೋಚನೆ ಮಾಡ್ತಾ ಇದೀವಿ, ಸಂದರ್ಭವನ್ನ ಹೇಗೆ ಅಕಾಮಡೇಟ್ ಮಾಡ್ತಿದೀವಿ ಅಥವಾ ಮಾಡ್ತಿಲ್ಲ, ಅದಕ್ಕಿಂತ ದೊಡ್ಡ ನೆಗೆಟಿವ್ ಎನರ್ಜಿ ಇರಕ್ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಸೊ ಕೆಲವು ಸತಿ ನೆಗೆಟಿವ್ ಎನರ್ಜಿಗಿಂತ ನಮ್ಮ ಆಲೋಚನೆ ಇನ್ಫ್ಲುಯೆನ್ಸ್ ಮಾಡ್ತಿದ್ರು. ಯಾರೋ ಹೀಗೆ ಹೇಳಿದ್ರು, ಆ ಕ್ಷಣದಿಂದ ನಾನು ಅದನ್ನ ಗಾಢವಾಗಿ ನಂಬಿರೋದ್ರಿಂದ ಅದು ನನ್ನ ಬಿಟ್ಟು ಹೋಗಲ್ಲ, ಅಥವಾ ಹೋಗಿಲ್ಲ, ಅಥವಾ ಇದೆ ಅನ್ನೋ ಭಯದಲ್ಲಿ ಅವ್ರು ಸಫರ್ ಮಾಡ್ತಿರ್ತಾರೆ. ಸೊ ಸ್ವಲ್ಪ ನೀವು ಬೈಫರ್ಕೇಟ್ ಮಾಡಿ ನೋಡಿ, ಬೇರೆಯವ್ರ ನಂಬಿಕೆನ ಅಥವಾ ನಿಮ್ಮ ಅನುಭವದಿಂದ ನೀವು ಹೇಳ್ತಾ ಇದ್ದೀರಾ ಅಂತ. ಅಕಸ್ಮಾತ್ ಅದು ನಿಮ್ಮ ಫೀಲಿಂಗ್ ಇಂದ ಬರ್ತಾ ಇದ್ರೆ, ಆ ತರದೊಂದು ನೆಗೆಟಿವ್ ಫೀಲಿಂಗ್ ಯಾಕೆ ಬಂತು ಅದನ್ನ ನಾವು ಮೂಲ ಕಾರಣದಿಂದ ಹೀಲ್ ಮಾಡಿದಾಗ ಎಷ್ಟೋ ದೈಹಿಕ ಕಾಯಿಲೆಗಳು, ಎಷ್ಟೋ ಮಾನಸಿಕ ಕಾಯಿಲೆಗಳು ವಾಸಿ ಆಗುತ್ತೆ. ಓಕೆ ಮೇಡಮ್, ಮಾತಾಡೋಣ ಇವಾಗ. ನಮ್ಮ ಗಾಯತ್ರಿ ವೇಣುಗೋಪಾಲ್ ಅವರನ್ನ ಮಾತಾಡ್ಸೋಣ. ಸೊ ನೀವು ತುಂಬಾ ಅಂದ್ರೆ ಬಳಲ್ತಾ ಇದ್ರಿ ಕಾಯಿಲೆಯಿಂದ, ಈ ಒಂದು ಡ್ರಗ್ಲೆಸ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಅನುಭವನ ತಿಳಿಸ್ಕೊಡಿ. ಹೌದು, ಮೊಟ್ಟ ಮೊದಲು ನಿಮ್ಗೆ ನಮಸ್ಕಾರ. ನನಗೆ ಈಗ 60 ದಾಟಿದೆ. ಇದಕ್ಕೆ ಮುಂಚೆ ನಾನು ತುಂಬಾನೇ ಯಾವ್ಯಾವ ವಿಷಯಗಳಿಗೆ ನಾನು ಸಫರ್ ಪಟ್ಟಿದ್ ನಿಜ. ಆದ್ರೆ ನನ್ನ ಮಗನಿಗೆ ಟ್ವಿನ್ಸ್ ಮಕ್ಕಳಾಗ ಕಾರಣ ಪೂರ್ವಿ ಮೇಡಮ್ ಅಂತ ಹೇಳ್ಬಹುದು. ಅದಕ್ಕೆ ಬಾಡಿ ಸುತ್ತ ಹಾರ ಬರುತ್ತೆ ಅಂತ ಹೇಳ್ತಾರೆ. ಆ ಹಾರದ ಸುತ್ತ ಆತ್ಮಗಳು
ಓಡಾಡ್ತಿರುತ್ತೆ ಅಂತ ಹೇಳ್ತಾರೆ. ಅದರಿಂದ ಅವನಿಗೆ ಟ್ವಿನ್ಸ್ ಮಕ್ಕಳು ಒಂದು ಗಂಡು ಹೆಣ್ಣು ಆಗೋದಕ್ಕೂ ಕೂಡ ಅವನ ಒಂದು ದೈವಿ ಬಲ. ಆ ದೈವಿ ಬಲ ಬರಕ್ಕೆ ಪೂರ್ವಿ ಮೇಡಮ್ ಕೊಟ್ಟಂತಹ ಪಾಸಿಟಿವ್ ಎನರ್ಜಿ ಇರ್ಬೋದು. ಅವ್ನು ನನ್ನ ಮಗನೂ ಒಪ್ಕೊಂಡಿದ್ದಾನೆ, ನಾನು ಪಾಸಿಟಿವ್ ಮಾಡಿದ್ರಿಂದ ನನ್ಗೆ ಈ ತರ ಆಯ್ತು ಅಂತ. ಅವ್ನು ತಗೊಂಡಾದ್ಮೇಲೆ ಅವ್ನ ಹೆಂಡತಿ ಕೊಡ್ಸಾದ್ಮೇಲೆ, ಸೊಸೆ ಕೊಡ್ಸಾದ್ಮೇಲೆ ನನ್ನನ್ನು ಕರ್ಕೊಂಡು ಹೋಗಿ ಅಮ್ಮನಿಗೂ ಕೊಡ್ಸೋಣ ಅನ್ನೋ ಇದನ್ನ ಅವನ ನನಗೆ ತುಂಬ್ದ. ಆಯ್ತು ಪ್ರಯತ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಗ್ಯಾಸ್ಟ್ರೈಟಿಸ್ ಇತ್ತು, ಇತ್ತೀಚೆಗೆ BP-ಗಳು ಬರ್ತಿತ್ತು. ನಾನು ಒಬ್ಬ ಗವರ್ಮೆಂಟ್ ಎಂಪ್ಲಾಯಿ ರಿಟೈರ್ಡ್ ಆಗ್ಬೇಕಾದ್ರೆ ತುಂಬಾನೇ ಸಫರ್ ಪಡ್ತಾ ಇದ್ದೆ. ಮೇಡಮ್ ಒಂದ್ಸಲ ನನಗೆ ವೈಟ್ ಲೈಟ್ ಮೆಡಿಟೇಷನ್ ಅಂತ ಹೇಳಿ ಮಾಡಿದ್ರು. ಅದು ಒಂದೇ ಕ್ಲಾಸ್ ಹೋದ ಕೂಡಲೇ ನಾನು ಅವ್ರು ಹೇಳಿದ ರೀತಿ ನಡ್ಕೊಂಡೆ. ಪಾಸಿಟಿವ್ ಎನರ್ಜಿ ಹೇಗ್ ತುಂಬಿತು ಅಂದ್ರೆ ನನಗೆ ತಿಳಿದಲೇ ನನ್ನಲ್ಲಿ ಒಂದು ಶಕ್ತಿ ಬರ್ತಿತ್ತು. ನಡಿಯಕ್ ಆಗ್ತಿರ್ಲಿಲ್ಲ, ಕಾಲು ಹೇಳ್ತಾ ಇತ್ತು, ಏನೇನೋ ಪ್ರಾಬ್ಲಮ್ಗಳಿತ್ತು. ಅದನ್ನೆಲ್ಲ ನೆಕ್ಸ್ಟ್ ವೀಕ್ ಬರೋ ಅಷ್ಟೊತ್ತಿಗೆ ಇಲ್ಲ ಮೇಡಮ್ ನಾನು ತುಂಬಾ ಚೆನ್ನಾಗಿದ್ದೀನಿ ಅನ್ನೋದು ನನ್ನ ಮನಸ್ಸಿಗೂ ಅನ್ನಿಸ್ತು, ನನಗೂ ತುಂಬಾ ಅನ್ನಿಸ್ತು. ದೇಹಕ್ಕೆ ಡಾಕ್ಟರ್ ಸಿಗ್ತಾರೆ, ಆದ್ರೆ ಆತ್ಮಕ್ಕೆ ಡಾಕ್ಟರ್ ಸಿಕ್ಕೋದು ತುಂಬಾ ಕಷ್ಟ. ಅಂತದನ್ನ ಪೂರ್ವಿ ಮೇಡಮ್ ಇಷ್ಟೊಂದು ನನ್ನ ಸಂಸಾರದಲ್ಲಿ 3-4 ನಮ್ಮ ಹಸ್ಬೆಂಡ್ನು ಕರ್ಕೊಂಡ್ಬಂದು ಅವ್ರಿಗೂ ಕ್ಲಾಸಸ್ ತಗೊಂಡಿದ್ರು. ಆ ಕ್ಲಾಸಲ್ಲಿ ಅವರು ಇವಾಗ ತುಂಬಾ ಮಾತಾಡೋದಿಲ್ಲ, ನೆಗೆಟಿವ್ ಆಗಿ ಮಾತಾಡ್ತಿದ್ರು. ಅದ್ ನನ್ನನ್ನು ತಿದ್ದಿಸಿ ನೀವು ಅದನ್ನ ಪಾಸಿಟಿವ್ ಆಗಿ ತಗೊಳ್ಳಿ, ನಿಮ್ ಸಂಸಾರ ಚೆನ್ನಾಗಾಗುತ್ತೆ ಅಂತ ನನ್ನನ್ನು ತಿದ್ದಿ ಈಗ ನನ್ನ ಸಂಸಾರ ಬದಲಾವಣೆ ಆಗಿದೆ. ಈಗ ಅವರು ಪ್ರತಿನಿತ್ಯ ಅವರು ಅಬೌವ್ 60 ಅಂದಾಗ ಅವರು ಪಾಸಿಟಿವ್ ಎನರ್ಜಿ ತಗೊಂಡು ಮನೆ ಸ್ವಲ್ಪ ಶಾಂತವಾಗಿ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಪೂರ್ವಿ ಮೇಡಮ್ ಕೊಡ್ತಿರಂತ ಡ್ರಗ್ಲೆಸ್ ಎನರ್ಜಿ ಅಂತ ನಾನು ಹೇಳ್ತೀನಿ. ಬರೀ ಮೆಡಿಸಿನ್ ತಗೊಂಡು ನಾವು ವಯಸ್ಸಾದವ್ರಿಗೆ ಇನ್ನೊಂದು ಸೈಡ್ ಎಫೆಕ್ಟ್ ಆಗಿ ಏನೇನೋ ಆಗ್ತಾ ಇರುತ್ತೆ. ಇದೇನು ಇಲ್ದಲೆ ಆತ್ಮಶುದ್ಧಿ ಹಾಗೂ ನಮ್ಮಲ್ಲಿರುವಂತ ಗುರುವಿನ ನಂಬಿಕೆ, ಪ್ರಕೃತಿ ಒಂದಿದಕ್ಕೆ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ತುಂಬಾ ತುಂಬಾ ಸಂತೋಷ ಆಯ್ತು. ಅದು ಆನಂದ ಎಲ್ರಿಗೂ ಸಿಕ್ಲಿ, ಎಲ್ಲರೂ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ ನೋಡ್ತಾ ಇದ್ದೀರಾ, ನೆಗೆಟಿವ್ ಎನರ್ಜಿ ದೇಹದಿಂದ ಹೇಗೆಲ್ಲ ಹೋಗಲಾಡಿಸಬಹುದು ಅಂತ ಹೇಳ್ಬಿಟ್ಟು. ವೀಕ್ಷಕರೇ, ಡ್ರಗ್ಲೆಸ್ ಥೆರಪಿ ಯಾವೆಲ್ಲ ರೀತಿಯಾದ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಈಗಾಗಲೇ ತುಂಬಾ ಸತಿ ವಿಡಿಯೋನ ಕೂಡ ನೋಡಿದ್ರಿ. ಈಗ ನಂದಿನಿ ಅನ್ನೋರು ಈ ಟ್ರೀಟ್ಮೆಂಟ್ ತಗೊಂಡು ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ನಿಮ್ಮ ಹೆಸರು ಹೇಳಿಮ್ಮ. ಏನೇನ್ ಸಮಸ್ಯೆ ಇತ್ತು? ಅಂದ್ರೆ ತುಂಬಾ ಇಡೀ ಬಾಡಿ ವೀಕ್, ವೀಕ್ನೆಸ್, ಮತ್ತೆ ಕಣ್ಣೆಲ್ಲ ಬ್ಲರ್ ಆಗುವಂಥದ್ದು. ಓಕೆ. ಫ್ಯಾಮಿಲಿ ಹೆರಿಡಿಟಿ ಪ್ರಾಬ್ಲಮ್ ಇದ್ದಿತ್ತು. ಇಲ್ಲಿ ಬಂದಾಗ ನಾನು ತುಂಬಾ ಭಯದಲ್ಲಿ ಬಂದಿದೆ. ಅಂದ್ರೆ ಅದು ಬಿಟ್ಟು ಬೇರೆ ಏನ್ ಸಮಸ್ಯೆ ಇತ್ತು? ಆಲೋಚನೆಗಳಲ್ಲಿ ಏನಾದ್ರೂ ಸಮಸ್ಯೆ ಇತ್ತಾ? ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ ತುಂಬಾ ಇತ್ತು. ಓಕೆ. ಸುಮಾರು ಎಷ್ಟು ಸಮಯದಿಂದ ಇತ್ತು? 2 years ಇಂದ ಇದ್ದಿತ್ತು. ಓಕೆ. ಅಂಡ್ ಈ ವೀಕ್ನೆಸ್ ಮತ್ತೆ ದೇಹ ತುಂಬಾ ಇದಾಗ್ತಾ ಇದ್ದಿದ್ದು ಅದೆಲ್ಲ ಹೆರಿಡಿಟಿಲಿ ಇದ್ರೂ ಕೂಡ ನೀವು ಅದಕ್ಕೆ ಸಾಕಷ್ಟು ಚಿಕಿತ್ಸೆಗಳನ್ನ ಟ್ರೈ ಮಾಡಿ ಕೂಡ ಈ ಸಮಸ್ಯೆಗಳ ಅಸೋಸಿಯೇಟೆಡ್ ಸಿಂಟಮ್ಸ್ ಏನಿತ್ತು ಅದರಿಂದ ಹೊರಗಡೆ ಬರಕ್ ಸಾಧ್ಯ ಆಗಿರ್ಲಿಲ್ಲ. ಹೌದಾ? ಓಕೆ. ಇಲ್ಲಿ ಬಂದ್ಮೇಲೆ ನನ್ನ ಸಮಸ್ಯೆಗೆ ಓಕೆ. ನಿಮ್ ಹೆಡ್ಏಕ್ ಬಗ್ಗೆ ಸ್ವಲ್ಪ ಹೇಳಿ. ಯಾವ ತರ ಇತ್ತು ಮೊದಲು, ಇವಾಗ ಹೇಗಿದೆ? ಹೆಡ್ಏಕ್ ತುಂಬಾ ಕಡಿಮೆ ಇದೆ. ತುಂಬಾ ಇತ್ತಂದ್ರೆ ಲೆಫ್ಟ್ ಐ ಈಸಲ್ಲಿ ಕಣ್ಣೆಲ್ಲ ನೀರು ಬರ್ತಾ ಇತ್ತು. ಓಕೆ. ಇವಾಗ ಹೀಲ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಥರದ್ದೇನು ಕಾಣಲ್ಲ. ನೀವು ಇನಿಷಿಯಲಿ ಬಂದಾಗ ಹೇಳ್ತಾ ಇದ್ರಿ ನಂಗೆ ತುಂಬಾ ನಿದ್ರೆ ಬರ್ತಾ ಇತ್ತು, ಮಪ್ರು ಇರ್ತಾ ಇತ್ತು, ಯಾವಾಗ್ಲೂ ಮನಸ್ಸಲ್ಲಿ ಲವಲವಿಕೆ ಇರ್ತಿರ್ಲಿಲ್ಲ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಮತ್ತು ಈಗ ಟ್ರೀಟ್ಮೆಂಟ್ ಆದ್ಮೇಲೆ ನಿಮ್ಮ ಮನಸ್ಥಿತಿ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಈಗ ನಿದ್ದೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಓಕೆ. ಬಟ್ ಈಗ ಹೀಲಿಂಗ್ಸ್ ಬಂದ್ಮೇಲೆ ತುಂಬಾ ಚೈತನ್ಯ ಬಂದ್ಬಿಟ್ಟಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ಗುಡ್. ಲೈಫ್ ಇನ್ನು ಬೇಕು ಅನಿಸ್ತಾ ಇದೆ. ಎಲ್ಲರಿಗೂ ಇನ್ನು ಮನವರಿಕೆ ಆಗೋ ತರ ಮಾತಾಡ್ಬೇಕು ಅನಿಸ್ತಾ ಇದೆ. ದಟ್ಸ್ ಸೋ ಗುಡ್. ಸೊ ಥ್ಯಾಂಕ್ ಯು. ಗುಡ್. ಓಕೆ ಮೇಡಮ್, ಇವಾಗ ನಾವು ಈಗಷ್ಟೇ ಒಂದು ವಿಡಿಯೋನ ನೋಡ್ಕೊಂಡು ಬಂದ್ವಿ. ಸೊ ನಮ್ಮ ದೇಹದಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿನ ಹೇಗೆ ಹೋಗ್ಲಾಡಿಸ್ಬೋದು ಅಂತ ನಾವು ಈ ವಿಡಿಯೋದಿಂದ ತಿಳ್ಕೊಳ್ಬೋದು. ಸೊ ಎಷ್ಟೋ ಜನ ಬರ್ತಾರೆ, ನಾವು ಅಲ್ಲಿ ತೋರಿಸಿದ್ವಿ, ನಮಗೆ ವಾಸಿ ಆಗಲಿಲ್ಲ, ಜಾಸ್ತಿ ಆಗಿದೆ ಅಂತ ಹೇಳಿ. ತುಂಬಾ ಜನ ಮೈಗ್ರೇನ್ ಹೆಡ್ಡೇಕ್ ಇರೋರು ಬರ್ತಾರೆ ನಿಮ್ಮ ಜೊತೆಗೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಸಾಕಷ್ಟು ಮಲ್ಟಿಪಲ್ ರೀಸನ್ಸ್ ಇಂದ ಬರ್ತಾರೆ. ಅಂದ್ರೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿರೋ ಅದು ಮಾಡಿ ಕೂಡ ಅವರಲ್ಲಿ ಬದಲಾವಣೆ ಆಗಿದೆ. ಇನ್ನೊಂದು ಸೆಟ್ ಆಫ್ ಪೀಪಲ್ ಏನು ಅಂದ್ರೆ ಮೆಡಿಕಲ್ ಟೆಸ್ಟ್ ಗಳನ್ನ ಮಾಡಿಸಿ ಕೂಡ ಅವ್ರ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ, ಬಟ್ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದು ಇನ್ನೂ ನಿಗೂಢ ಅನ್ಸಕ್ ಶುರು ಆಗುತ್ತೆ, ಅವ್ರಿಗೆ ಇನ್ನೂ ಭಯ ಆಗಕ್ ಶುರು ಆಗುತ್ತೆ. ಹಾಗಾದ್ರೆ ನನಗೇನೋ ತುಂಬಾ ದೊಡ್ಡ ಪ್ರಮಾಣದ ಕಾಯಿಲೆ ಇರಬೇಕು ಅನ್ಸುತ್ತೆ, ಅಥವಾ ಒಂದು ರೀತಿಯ ಅಂಜಿಕೆ ಅವ್ರ ಮೇಲೆ ಅವರಿಗೆ, ಅಥವಾ ಸೆಲ್ಫ್ ಡಿಗ್ರೇಡೇಷನ್ ಡೆವಲಪ್ ಆಗುತ್ತೆ. ಸೊ ಅದು ಹೆಡ್ಏಕ್ ಇರ್ಬೋದು, ಮೈಕೈ ನೋವು, ಶಿಫ್ಟಿಂಗ್ ಪೇನ್ ಇರ್ಬೋದು, ರಾತ್ರಿ ನಿದ್ರೆ ಸರಿಯಾಗಿ ಬರ್ತಿಲ್ಲ, ನೆಗೆಟಿವ್ ಥಾಟ್ಸ್, ಮನೇಲಿ ಕಿರಿಕಿರಿ ಆಗ್ತಾ ಇದೆ, ಅಥವಾ ಏನಾದ್ರು ಕೆಲಸ ಮಾಡೋಕ್ಕಿಂತ ಮುಂಚೆ ನಂಗೆ ತುಂಬಾ ಲೋ ಕಾನ್ಫಿಡೆನ್ಸ್ ಇದೆ, ಅಥವಾ ವಿಪರೀತವಾಗಿ ವಲ್ಗರ್ ಥಾಟ್ಸ್ ಬರುತ್ತೆ, ಕೆಲವು ಸೆಕ್ಷುವಲ್ ಥಾಟ್ಸ್ ಬರುತ್ತೆ, ಫೋಕಸ್ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಮಕ್ಕಳು ಚಿಕ್ಕ ಮಕ್ಕಳು ಈ ನಡುವೆ ಅಪ್ಪ ಅಮ್ಮ ತುಂಬಾ ಜಗಳ ಆಡ್ತಾ ಇದ್ರೆ, ಅಥವಾ ಮನೇಲಿ ವಾತಾವರಣ ಚೆನ್ನಾಗಿಲ್ದೇ ಇದ್ರೆ, ಆ ಒಂದು ನೆಗೆಟಿವ್ ಬ್ಲಾಕೇಜಸ್ ನ ಮಗು ಹ್ಯಾಂಡಲ್ ಮಾಡಕ್ ಆಗದೆ ತುಂಬಾ ಅಳೋದು,
ಚಿಕ್ಕ ಚಿಕ್ಕ ವಿಷಯಕ್ಕೂ ರೇಗಾಡೋದು, ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು, ದೊಡ್ಡವ್ರ ತರ ಒಂಥರ ಏನೋ ಮೆಚ್ಯೂರ್ಡ್ ವೇ ಅಲ್ಲಿ ಬೈಯೋದು ಅವ್ರನ್ನೆಲ್ಲ, ಈ ತರದೆಲ್ಲ ಸಿಂಪ್ಟಮ್ಸ್ ಸಾಕಷ್ಟು ನೋಡಿದೀವಿ. ಹೆಣ್ಮಕ್ಳಲ್ಲಿ ಪೀರಿಯಡ್ ಸೈಕಲ್ ಇಂಬ್ಯಾಲೆನ್ಸ್ ಆಗೋದಿರ್ಬೋದು, ಡೈಜೆಷನ್ ಅಲ್ಲಿ ಏರುಪೇರಾಗೋದು, ಅಥವಾ ತುಂಬಾ ಕೋಪ ಮಾಡ್ಕೊಳ್ಳೋದು, ಅಥವಾ ಊಟದ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇರೋದು, ಅಥವಾ ಬಿಂಜ್ ಈಟಿಂಗ್ ಅಂತೀವಿ, ಅಂದ್ರೆ ತುಂಬಾ ವಿಪರೀತವಾಗಿ ಚಾಕ್ಲೇಟ್ ಅನ್ನೋ ಅಥವಾ ಅಕ್ಕಿ ತಿನ್ನೋದು, ಕೆಲವರು ಚಾಕ್ಪೀಸ್ ತಿನ್ನೋದು, ಈ ತರ ಸಾಕಷ್ಟು ಅಡಿಕ್ಷನ್ ಲಿಸ್ಟ್ ತುಂಬಾ ದೊಡ್ಡದು ಕೊಡ್ಬೋದು ನಾವು. ಆ ತರದ ಸಮಸ್ಯೆ ಇರಬಹುದು. ಅಥವಾ ಸಾಕಷ್ಟು ಟ್ರೀಟ್ಮೆಂಟ್ ಗಳನ್ನು ತಗೊಂಡ್ಮೇಲೆ ಅದರ ಸೈಡ್ ಎಫೆಕ್ಟ್ಸ್ ಅಂತ ಸಫರ್ ಆಗ್ತಾ ಇರೋರು ತುಂಬಾ ಇರ್ತಾರೆ. ಈಗ ಪೋಸ್ಟ್ ಆಪರೇಷನ್ ಪೇನ್, ಅದು ನೋವೆಲ್ಲ ಹೊಟ್ಟೋಗಿರುತ್ತೆ, ಹೀಲ್ ಆಗಿರುತ್ತೆ, ರಿಪೋರ್ಟ್ಸ್ ನಾರ್ಮಲ್ ಬರ್ತಿರುತ್ತೆ, ಬಟ್ ಇಲ್ಲ ನಂಗಲ್ಲಿ ಇನ್ನೂ ಏನೋ ಸಮಸ್ಯೆ ಇದೆ ಅಂತ ಅನ್ಸುತ್ತೆ, ಅಥವಾ ನನ್ಗೆ ಅದು ವಾಸಿ ಆಗಿಲ್ಲ ಅಂತ ಭಯ ಆಗ್ತಾ ಇದೆ, ಮತ್ತೆ ಹೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಅನ್ಸುತ್ತೆ. ಆ ತರದ ಅಂಜಿಕೆ ಇರೋರು ತುಂಬಾ ಜನ ಬರ್ತಾರೆ. ಅಮ್ಮ ಹೇಳ್ತಾ ಇದ್ರು ಆ ತರ ಸಿಂಪ್ಟಮ್ಸ್ ಇರೋರು ತುಂಬಾ ಜನ ಇದ್ದಾರೆ. ಅಂದ್ರೆ ವಯಸ್ಸಾದಾಗ ನಮ್ಗೆ ಐಸೋಲೇಟೆಡ್ ಫೀಲಿಂಗ್ ಇರಬಹುದು, ಅಥವಾ ಒಂದ್ ರೀತಿ ಡಿಪ್ರೆಷನ್ ತರದ್ದು ಫೀಲಿಂಗ್ ಇರಬಹುದು, ಅಥವಾ ಜಿಗುಪ್ಸೆ ಇರಬಹುದು. ಯಂಗ್ಸ್ಟರ್ಸ್ ಅಲ್ಲಿ ಸೂಸೈಡ್ ಟೆಂಡೆನ್ಸಿ ಇಂದ ಸಫರ್ ಆಗ್ತಾ ಇರೋರು ತುಂಬಾ ಜನ ಇದ್ದಾರೆ. ಅಂಡ್ ಫಿಸಿಕಲ್ ಲೆವೆಲ್ ಅಲ್ಲೂ ಕೂಡ ಸಮಸ್ಯೆಯನ್ನ ವಾಸಿ ಮಾಡಬಹುದಾ, ಈ ತರದ ಕಾಯಿಲೆನೂ ನಂದು ವಾಸಿ ಆಗುತ್ತಾ, ಇದು ಯಾರಿಗೂ ಇಲ್ಲ, ಹೇಳ್ಕೊಂಡ್ರೆ ಬೇರೆಯವ್ರು ನಗ್ತಾರೇನೋ, ಈ ತರದ ಅಂಜಿಕೆಯಲ್ಲೇ ಸಫರ್ ಆಗ್ತಾ ಇರೋರು ತುಂಬಾ ಜನ ಇದ್ದಾರೆ. ಸೊ ದ ಲಿಸ್ಟ್ ಇಸ್ ಪ್ರಿಟಿ ಬಿಗ್. ಬಟ್ ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಸ್ಟೇಜ್ ಅಲ್ಲಿ ಮನಸ್ಸನ್ನು ಉಪಯೋಗಿಸಿಕೊಂಡು ಕಂಡೀಷನ್ ಇಂಪ್ರೂವ್ ಮಾಡಬಹುದು. ಎಷ್ಟೋ ಕೇಸಸ್ ಅಲ್ಲಿ ನಾವು ಸಾಕಷ್ಟು ಟೆಸ್ಟಿಮೋನಿಗಳನ್ನ ಸುಮಾರು ವರ್ಷದಿಂದ ನೋಡ್ತಾ ಇದೀವಿ, ಮ್ಯಾಜಿಕಲಿ ರಿಕವರ್ ಆಗಬಹುದು. ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ಡ್ರಗ್. ಓಕೆ ಮೇಡಮ್, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಈಗ ಇನ್ನೊಬ್ರು ಲೇಡಿ ಈ ಒಂದು ಡ್ರಗ್ಲೆಸ್ ಟ್ರೀಟ್ಮೆಂಟ್ ತಗೊಂಡು ಇದರಿಂದ ಗುಣಮುಖರಾಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿಮ್ಮ ಹೆಸರು ಹೇಳಿ ಮಾ ಪ್ಲೀಸ್. ನಮಸ್ಕಾರ ಅಂತ. ನನಗೆ 50 ವರ್ಷ. ನನಗೆ 20 ವರ್ಷದ ಹಿಂದೆ ತುಂಬಾ ದೊಡ್ಡ ಆಘಾತಕಾರಿಯಾಗಿರುವಂತ ಒಂದು ಕಾಯಿಲೆ ಬಂದಿತ್ತು. ತುಂಬಾ ಬಳಲ್ತಾ ಇದ್ದೆ. ಅದರಿಂದ ರಿಸಲ್ಟಿಂಗ್ ಆಗಿ ಮೈ ನೆವೆ, ನಿದ್ದೆ ಬರ್ದೇ ಇರೋದು, ತುಂಬಾ ನೆಗೆಟಿವ್ ಥಿಂಕ್ ಮಾಡೋದು, ನಾನು ಪಾಪ ಫೀಲ್ ಮಾಡೋದು, ಆಮೇಲೆ ಕೆಲಸ ಮಾಡಕ್ ಸುಸ್ತಾಗೋದು, ಮಾತಾಡಕ್ ಸುಸ್ತಾಗೋದು, ಯಾರು ಬೇಡ ಜನ ಅಂತ ಇರೋದು, ತುಂಬಾ ಲೋನ್ಲಿನೆಸ್ ಆಗಿ ನನ್ ಪಾಡಿಗೆ ನಾನು ಇರ್ಬೇಕು, ನಾನ್ ಇದ್ದಿದ್ ಕಡೆ ಜನಕ್ ತೊಂದ್ರೆ ಆಗತ್ತೆ, ನನ್ನಿಂದ ನೆಗೆಟಿವಿಟಿ ಎಲ್ಲಾರ್ಗು ಬರುತ್ತೆ, ನನ್ ಮಕ್ಳಿಗ್ ಸಹ ನಾನ್ ಸತ್ತೋದ್ರೆ ನೀವಿಬ್ರು ಚೆನ್ನಾಗ್ ಆಗ್ತೀರಾ, ನಿಮ್ ಫ್ಯೂಚರ್ ಚೆನ್ನಾಗಾಗುತ್ತೆ ಅಂತ ಫೀಲ್ ಮಾಡ್ತಿದ್ದೆ. ಎಲ್ಲಾ ತರ ಅದ್ರಿಂದ ತುಂಬಾ ಬಳಲ್ತಾ ಇದ್ದೆ ನಾನು. ನನ್ಗೆ ಎಲ್ಲೂ ಗೊತ್ತಾಗ್ತಾ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಪ್ರೋಗ್ರಾಮ್ ನೋಡ್ಬಿಟ್ಟು, ಪೂರ್ವಿ ಅವ್ರ ಪ್ರೋಗ್ರಾಮ್ ನೋಡಿದಾದ್ಮೇಲೆ ನಾನು ಯಾಕೆ ಒಂದ್ಸತಿ ಈ ತರ ಪ್ರಯತ್ನ ಪಡಬಾರ್ದು, ಒಂದ್ಸತಿ ಎಲ್ಲಾ ತರ ಪ್ರಯತ್ನ ಮಾಡಿದಾಯ್ತು, ಈ ಪ್ರಯತ್ನನೂ ನಾನು ಮಾಡ್ಬೇಕು ಅಂತ ಅನ್ಕೊಂಡು, ಆದ್ರೆ ನನಗೆ ಒಳ ಮನಸ್ಸಿನಲ್ಲಿ ಯಾವಾಗೂನು ನನ್ನ ತೊಂದರೆಗೆ ಕಾರಣ ಒಂದು ಅತೀತವಾಗಿರೋದು ಯಾವ್ದೋ ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ಇಂದಾನೆ ನಾನು ಸರಿ ಹೋಗ್ತೀನಿ ಅನ್ನೋದು ಮನಸ್ಸಿನಲ್ಲಿ ತುಂಬಾ ಭಾವನೆ ಇತ್ತು. ಆ ಭಾವನೆಗೆ ದೇವರು ನನ್ನನ್ನ ಹಂಗೆ ಪೂರ್ವಿ ಅವ್ರ ಹತ್ರ ಕರ್ಕೊಂಡು ಬಂದಿದ್ದಾನೆ. ಅವ್ರ ಕಡೆಯಿಂದ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ. ಅಲ್ಲಿ ಎಲ್ಲಾ ಸ್ಟಾಫ್ ಗಳಾಗ್ಲಿ ಎಲ್ಲಾರು ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ನಂಗೆ ತುಂಬಾ ಡೆಡಿಕೇಶನ್ ಇಂದ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಾರು ನೀವು ಚೆನ್ನಾಗ್ ಆಗ್ಬೇಕು ಅಂತ ಅವರ ಒಳ್ಳೆ ಜಾಸ್ತಿ ಎಫರ್ಟ್ ಹಾಕಿ ನನ್ನ ಚೆನ್ನಾಗಿ ನೋಡಿ ನನ್ನ ಟ್ರೀಟ್ ಮಾಡಿದ್ದಾರೆ. ಅಮ್ಮ, ನೀವ್ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಯಾವ ತರದ ಬದಲಾವಣೆಗಳನ್ನ ಪ್ರಮುಖವಾಗಿ ಗಮನಿಸ್ತಾ ಹೋದ್ರಿ, ದೈಹಿಕವಾಗ್ಲಿ ಮಾನಸಿಕವಾಗಿ? ನನಗೆ ಆತಂಕ ಹೊಟ್ಟೆ ಒಳಗಡೆಗೆ ಕೂತ್ಕೊಂಡ್ಬಿಟ್ಟಿದೆ. ಇಷ್ಟು ದಪ್ಪ ಆತಂಕ ಕೂತಿದೆ, ನನ್ನ ಹೊಟ್ಟೆ ದಪ್ಪ ಇದೆ, ನನ್ನ ಮೈ ದಪ್ಪ ಇದೆ, ನಂಗೆ ಅಂದ್ರೆ ಏನೋ ಉಸಿರಾಡಕ್ಕೆ ಆಗದೆ ಇರೋದಕ್ಕೆ ನನ್ನ ಹೊಟ್ಟೆ ಒಳಗಡೆಗೆ ಏನೋ ಇರದೇ ಕಾರಣ ನನ್ನ ಹೊಟ್ಟೆನಲ್ಲಿ ತುಂಬಾ ಆತಂಕ ಸೇರ್ಕೊಂಡಿದೆ, ಅಥವಾ ಗಾಳಿ ತುಂಬಿಕೊಂಡಿದೆ, ಏನೋ ಅನ್ಕೋತಾ ಇದ್ದೆ ನಾನು, ಗ್ಯಾಸ್ ಆಗೋಗಿದೆ ಅಂತ. ಫಸ್ಟ್ ನಾನು ಚೇಂಜ್ ಕಂಡಿದ್ದು, ನನ್ನ ಆತಂಕ ಕಮ್ಮಿ ಆಗಿದ್ದು. ನಾನು ಒಂದು ಕ್ಷಣ ಬಿಡ್ದಂಗ್ ಉಶ್ ಅಂತ ಇದ್ದೆ. ಆ ಉಶ್ ಅನ್ನೋದು ಇಲ್ವೇ ಇಲ್ಲ ಇವಾಗ. ನಾನು ಬೆಳಗ್ಗೆ ಎದ್ದೆ ಆರಾಮಾಗಿ ಖುಷಿಯಾಗಿ ಎದ್ದೇಳಿರ್ತೀನಿ, ಎಲ್ಲಾ ಕೆಲಸ ಮಾಡಿರ್ತೀನಿ. ಮತ್ತೆ ಸಾಯಂಕಾಲ ಎಲ್ಲಾ ಕೆಲಸ ಹೊರಗಡೆ ಹೋಗ್ಬಿಟ್ಟು ಈ ಟ್ರೀಟ್ಮೆಂಟ್ ತಗೊಂಡ್ ಮನೆಗೆ ಹೋಗಿದ ತಕ್ಷಣ ಕೂತ್ಕೊಂಡ್ಬಿಡ್ತಿದ್ದೆ. ಇವಾಗ ಹಂಗಿಲ್ಲ, ಸೀದಾ ಎಲ್ಲ ಮನೇಲಿ ಕೆಲಸ ಮಾಡಕ್ ಹೋಗ್ತೀನಿ, ಎಲ್ಲಾ ಕೆಲಸ ಮಾಡ್ತೀನಿ. ಅಂದ್ರೆ ನಂಗೆ ಆ ಸುಸ್ತು ಫೀಲಿಂಗ್ ಅನ್ನೋದು ನಿಲ್ಲಾಗ್ಬಿಟ್ಟಿದೆ. ಏನು ಇಲ್ವೇ ಇಲ್ಲ, ನನ್ಗೆ ಸುಸ್ತು ಫೀಲಿಂಗ್ ಇಲ್ವೇ ಇಲ್ಲ. ಧ್ಯಾನ ಮಾಡ್ತಾ ಇದ್ದೀನಿ. ಎಲ್ಲರೂ ಯಾರ್ಯಾರು ಟ್ರೀಟ್ಮೆಂಟ್ ತಗೊಳ್ತೀರಾ, ಯಾರ್ಯಾರು ಟ್ರೀಟ್ಮೆಂಟ್ ತಗೋಬೇಕು ಅನ್ಕೊಂತೀರಾ, ಎಲ್ಲಾರು ಮನಸ್ಸಿನಿಂದ ಬಂದು ಟ್ರೀಟ್ಮೆಂಟ್ ತಗೋಬೇಕು. ಆಗ್ತೀನೋ ಆಗಲ್ವೋ ಅನ್ನೋ ದ್ವಂದ್ವ ಬೇಡ, ಎಲ್ಲರೂ ಆಗ್ತೀರಾ. ಆತರ ಟ್ರೀಟ್ಮೆಂಟ್ ತಗೊಂಡ್ರೆ ಮನಸ್ಸು ಕಾರಣ ಅಂತ ಅವ್ರು ಹೇಳೋದು 100% ಕರೆಕ್ಟು. ನಮ್ಮ ಮನಸ್ಸನ್ನ ನಾವು ಪರಿವರ್ತನೆ ಮಾಡ್ಕೊಳಕ್ಕೆ ಇವ್ರು ಸಹಾಯ ಮಾಡ್ತಾರೆ. ಓಕೆ ಪೂರ್ವಿ ಅವರೇ, ನಾವು ಒಂದು
ತುಂಬಾ ವಿಡಿಯೋ ನೋಡಿದ್ವಿ, ಒಂದೆರಡು ವಿಡಿಯೋನ. ಸೊ ಅದರಲ್ಲಿ ಗೊತ್ತಾಗುತ್ತೆ ಯಾವ ತರ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ನಮ್ಮ ಮನಸ್ಸು ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಅಂತ ಹೇಳಿ ನೀವು ಒಂದೆರಡು ವಿಡಿಯೋಗಳನ್ನ ತೋರಿಸಿದ್ವಿ. ನಾವು ಮಾತಾಡ್ತಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ಎಸ್, ನಮ್ಮಲ್ಲಿ ತುಂಬಾ ಜನ ನಮ್ಮಲ್ಲಿರೋ ಕರೇಜ್ಗೆ, ಸೆಲ್ಫ್ ಕಾನ್ಫಿಡೆನ್ಸ್ಗೆ, ಪಾಸಿಟಿವ್ ಥಾಟ್ಸ್ಗೆ, ಮನೇಲಿರೋ ವಾತಾವರಣಕ್ಕೆ, ನಾವು ನಮ್ಮ ಮಕ್ಕಳ ಜೊತೆನೋ ಅಥವಾ ತಂದೆ ತಾಯಿ ಜೊತೆನೋ ನಡ್ಕೊಳ್ಳೋ ರೀತಿಯ ಬಗ್ಗೆ, ಅಥವಾ ಕೆಲಸದಲ್ಲಿ ನಾವು ಎಷ್ಟು ಪ್ಯಾಷನೇಟ್ ಆಗಿ ಸ್ಯಾಟಿಸ್ಫ್ಯಾಕ್ಟರಿ ಇಂದ ಕೆಲಸ ಮಾಡ್ತಾ ಇದೀವಿ ಅದ್ರ ಬಗ್ಗೆ, ಇಡೀ ದಿನ ನಾವು ಎಷ್ಟು ಲವಲವಿಕೆಯಿಂದ, ಖುಷಿಯಿಂದ, ತೃಪ್ತಿಯಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ, ಇದ್ರ ಬಗ್ಗೆ ಎಲ್ಲ ಇಂಪಾರ್ಟೆನ್ಸ್ ಕೊಡಲ್ಲ. ಬಟ್ ಇದನ್ನ ನೆಗ್ಲೆಕ್ಟ್ ಮಾಡಿನೇ ದೊಡ್ಡ ಕಾಯಿಲೆ ಬರುತ್ತೆ ಅನ್ನೋದನ್ನ ನಾವು ಎಲ್ಲೋ ಒಂದ್ ಕಡೆ ಅದು ನಿಜ ಅಲ್ಲ ಅನ್ನೋ ತರ ಅದನ್ನ ಮುಚ್ಚಾಕ್ತಾ ಇದೀವಿ. ಯಾವ್ದೋ ಸೈಂಟಿಫಿಕ್ ಆಗಿ ಅಪ್ರೋಚ್ ಅಂತೀವಿ, ಇದಕ್ಕಿಂತ ಸೈನ್ಸ್ ಏನ್ ಯಾವ್ದು ಬೇಕು ನನಗೆ ಗೊತ್ತಿಲ್ಲ. ಒಂದು ಫೋನ್ ಕಾಲ್ ಬಂದು ಏನೋ ಆಗೋಗಿದೆ ಎಮರ್ಜೆನ್ಸಿ ಅಂದ ತಕ್ಷಣ ಎದೆ ಹಿಡ್ಕೊಂಡಂಗ ಆಗುತ್ತೆ. ಸೊ ಅದೇನ್ ತೋರಿಸುತ್ತೆ, ಒಂದು ಥಾಟ್ ಇಮಿಡಿಯೇಟ್ಲಿ ನಿಮ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ಮೇಲೆ ಒಂದು ಒಳ್ಳೆ ಥಾಟ್ ಮೆಡಿಟೇಷನ್ ಡೆವಲಪ್ ಮಾಡ್ಕೊಂಡು ಹಾಗಾದ್ರೆ ಬಾಡಿ ನೀನ್ ಎಷ್ಟು ಚೆನ್ನಾಗಿ ಮಾಡ್ಕೋಬಹುದಲ್ವಾ. ಆದ್ರಿಂದ ಈ ಇಷ್ಟು ವಿಚಾರಗಳನ್ನ ಚಿಕ್ಕ ಪುಟ್ಟದಾಗಿದ್ರು ನಾವು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನ ಪಾಸಿಟಿವ್ ಮಾಡ್ಕೊಂಡ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಬಿ ಸಮಥಿಂಗ್ ದಟ್ ಇಸ್ ನ್ಯಾಚುರಲ್, ವೈಬ್ರೆಂಟ್, ಈಸಿ ಅಂಡ್ ಎಫೆಕ್ಟಿವ್. ಓಕೆ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಒಳಮನಸ್ಸಿನ ಕಾಯಿಲೆಗಳ ಬಗ್ಗೆ ಹಾಗೆ ಡ್ರಗ್ಲೆಸ್ ಥೆರಪಿ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಮೇಡಮ್, ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರಿಂದ ಬಂದಿದ್ದೀರಾ. ಡ್ರಗ್ಲೆಸ್ ಥೆರಪಿ ಟ್ರೀಟ್ಮೆಂಟ್ ಅನ್ನ ತಗೊಂಡು ಅದರಿಂದ ಗುಣಮುಕ್ತರಾಗಿ ಆಗಿದ್ದೀರಾ ಅಂತ ಹೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀರಾ. ನಿಮ್ಮೆಬ್ಬರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸೊ ವೀಕ್ಷಕರೇ, ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನ ನೋಡಿದ್ರಿ. ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ ಸಮೃದ್ಧಿ ಹೀಲಿಂಗ್ ಸೆಂಟರ್ಗೆ ನೇರವಾಗಿ ಭೇಟಿ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.